ಇಷ್ಟೆಲ್ಲ ಮಾಡಿ ಇವ್ರು ಏನ್ ಮಾಡೋದು, ನೀವು ನಾವು ಈ ಒಂದ್ಸಲಿನ ಮಾಮೂಲಿ ಎಸ್ಪರ್ ಏನಿದೆಯೋ ಅದು ಮಾಡ್ಕೊಂಡು ಹೋಗೋಣ ಈ ಸಲ ಜಾತ್ರೆ, ಮುಂದಿನ ಜಾತ್ರೆಗೆ ಇದ್ ಮಾಡೋಣ ಅಂತ ಎಲ್ಲ ಮಾತಾಡಿ ಇದಾಗಿತ್ತು ಒಂದು ಇದಕ್ಕೆ ಬಂದು. ಅದಕ್ಕೊಂದು ಆದ್ಮೇಲೆ ಇವ್ರು ಏನ್ ಹೇಳಿದ್ರು ಈ ಸಲಿನೇ ಆಗ್ಬೇಕು ಅಂತ ಹಿಂಗೆ ಹೇಳಿದ್ರು. ಅದಕ್ಕೋಸ್ಕರ ಎದ್ದು ಬಂದ್ ಬಿಟ್ರೆ ಆಮೇಲೆ ನಮ್ಮನೇಲಿ ಮತ್ತೆ ಇವ್ರು ಹೋಗಿ ಈ ಕಡೆ ಹೋಗಿ ಇವ್ರೆಲ್ಲ ಇದು ಕಾನೂನು ಪ್ರಕಾರ ಇದ್ ಮಾಡ್ಕೊಂಡಲ್ಲ, ಅದಕ್ಕೆ ನಮ್ಗೆ ಬೇಜಾರು ಬಿಟ್ರೆ ಬೇರೆ ತರ ಇವ್ರ ಮೇಲೆ ನಮ್ಗೆ ಯಾರು ಬೇಜಾರಿಲ್ಲ. ಮಾಡದ ಈಗ ಕೊಡ್ತೀರಾ ಏನ್ ಮಾತಾಡೋದು ಹೇಳಿ ಸರ್ ಏನ್ ಕೇಳಬೇಕು ನಾವು ಹಿಂಗೆ ಚಾಲೆಂಜ್ ಮಾಡ್ತಾರೆ ಕೊಡೋದ ನಾವು ಊರಪ್ಪ ಮಾಡೇ ಮಾಡ್ತೀವಿ ಅಂತ ರಾಷ್ಟ್ರ ಇವರು ರಾಜಕಾರಣ ಮಾಡ್ತೀವಿ. ಸತ್ಯ ಅದು ದೇವಸ್ಥಾನದಲ್ಲಿ ಕೂತಿದ್ದೀವಿ, ಸತ್ಯ ಒಂದು ವಾರದಲ್ಲಿ ದೇವರು ಎತ್ತೆ ಕಾನೂನಾತ್ಮಕವಾಗಿ ಈ ಸರಿ ಎಲ್ಲ ಇಷ್ಟ ಆಗುತ್ತೆ. ಯಾವ್ದು ಗೊತ್ತಿದ್ರೆ ಕಾನೂನು ಎಲ್ಲ ಎಲ್ಲ ನಡೀತಿದೆ ಮಾಡಬೇಕಾಗ್ತದ. ದೇವಸ್ಥಾನಕ್ಕೆ ಒಳಗಡೆ ಎಲ್ಲ ಹೋಗಿದ್ರ, ಬಂದು ಹೋಗಿರ, ಆರ್ಗೆ ಎಲ್ಲ ಮಾಡ್ತಿದ್ರ. ಇದೊಂದೇ ತರ ಆಯ್ತು ಮುಂದಿನ ದಿನದಲ್ಲಿ ಮಾಡ್ಬೇಕು ಅಂತ ಹೇಳ್ತಾ ಈಗ ಏನ್ ಹೇಳ್ತೀವಿ ಜಾತ್ರೆ ಮಾಡ್ಬೇಕು ನಮ್ಗೂ ಅವಕಾಶ ಮುಂದಿನ ಸಲ ಮಾಡೋದ ಇವಾಗಲೇ ಜಾತ್ರೆ ಮಾಡ್ಬೇಕು 20 ಲಕ್ಷ ಕಾಸು ಬೇಕು ಸರ್, ಸುಮ್ಮನೆ ಆಗಲ್ಲ. ಕಾಸು ಯಾರು ಕೊಡ್ತಾರೋ ಯಾರು ಬಿಡ್ತಾರೋ ಅದೆಲ್ಲ ಗೊತ್ತಿಲ್ಲ. ಕಾಸೆಲ್ಲ ಹೊಂಚ್ಕೊಂಡ್ ಆದ್ಮೇಲೆ ಜಾತ್ರೆ ಮಾಡ್ತಾರೋ ಬಿಡ್ತಾರೋ ಆಮೇಲೆ ಡಿಸೈಡ್ ಮಾಡ್ತೀವಿ. ಇವಾಗ ಯಾಸ್ಪಾರ್ ಹೆಂಗಿರುತ್ತೋ ಇನ್ನೊಂದೇ ಜಾತ್ರೆ ಮಾಡ್ಬೇಕು ಅಂದ್ರೆ ಎಲ್ಲ ಸಮ್ಮತ ಇದ್ರೆ ಮಾತ್ರ ಜಾತ್ರೆ ಮಾಡಕ್ಕಾಗಲ್ಲ. ಒಂದ್ ಮಗ ಇತ್ತಲ್ಲ ಈಗ ಬೇರೆ ಒಂದೊಂದು ಮಾತನ್ನ ಸುಮ್ಮನೆ ನೋಡಿ ಇಷ್ಟೇ ಸಾಹೇಬ್ರೆ, ದೇವರಿಗೆ ಕನೆಕ್ಷನ್ ಮಾಡೋದ್ಮೇಲೆ ಜಾತ್ರೆ ಮಾಡೋದು ಆಮೇಲೆ ಎಲ್ಲ ಪ್ರಕಾರ ಅಲ್ಲಿ ಏನು ಡಿಸೈಡ್ ಆಗುತ್ತೆ ನೋಡಿ, ಜಾತ್ರೆ ಮಾಡ್ತಿರೋ ಬಿಡ್ತಿರೋ ಅದು ಫಸ್ಟ್ ನೀವು ನೋಡಿ ಹೇಳ್ಬಿಡಿ.
ಅವಾಗ ಏನ್ ಡಿಸಿಷನ್ ಆಗುತ್ತೋ ಅವಾಗ ಬೇಕಿದ್ರೆ ನಾವು ಏನ್ ಆಕ್ಷನ್ ತಗೋಬೇಕು ತಗೊಂತೀವಿ, ಅದು ಮುಂದಿನ ಸರ್ ಇದು ಸೇರಿ 4 ಟೆನ್ಷನ್